ಎಲ್ಲರಿಗೂ ನಮಸ್ಕಾರ. ನಿನ್ನೆ ಎಲ್ಲ ಅಹ್ಮದ್ ಶಾ ಬಹುಮನಿ ಬಗ್ಗೆ ಕೇಳಿದ್ರಿ, ಅವನೇನೇನು ಮಾಡ್ದ ಎಲ್ಲ ಕತೆ ಕೇಳಿದ್ರಿ ಆಯ್ತಾ. ಈಗ ಅವನ ಮಗ ಅಲ್ಲಾವುದ್ದೀನ್ ಅಹ್ಮದ್ ಬರ್ತಾನೆ. ಅವನು 33ರಿಂದ 58, 36ರಿಂದ 46, 56, 58, ಸೊ 22 ವರ್ಷ ಆಳ್ವಿಕೆ ಮಾಡ್ತಾನೆ. ಇವನು ತುಂಬಾ ಜಾಸ್ತಿ ಆಳ್ವಿಕೆ ಮಾಡಿದಾನ್ರಿ. ಇವನು ಅಷ್ಟೇ ಉಚ್ಚ ನೀಚಗಳ ಸಂಗಮ. ಉತ್ತಮವಾದಂಥ ಆಡಳಿತವನ್ನು ಕೊಟ್ಟಿದ್ದಾನೆ, ಅತ್ಯಂತ ನೀಚವಾದಂಥ ಆಡಳಿತವನ್ನು ಕೊಟ್ಟಿದ್ದಾನೆ. ಉನ್ನತವಾಗಿ ವರ್ತಿಸಿದ್ದಾನೆ, ಅತ್ಯಂತ ಹೀನವಾಗಿ ವರ್ತಿಸಿದ್ದಾನೆ. ಸೊ ಎಲ್ಲದರ ಸಂಗಮ ಇವನು ಅಷ್ಟೇ. ಎರಡನೇ ಅಲ್ಲಾವುದ್ದೀನ್ ಅಹ್ಮದ್ ಬಹಮನಿ ಶಾ ಇವನು ಆಯ್ತಾ. ಜಫರ್ ಖಾನ್ ಅಹ್ಮದ್ ಅನ್ನೋ ಹೆಸರಿಟ್ಕೊಂಡು ಇವನು ಸಿಂಹಾಸನ ಏರ್ತಾನೆ. ತಂದೆಯಂತೆ ದಯಾಪೂರ್ಣನಾಗಿದ್ದಂಥ ವ್ಯಕ್ತಿ, ಆದರೆ ತಂದೆಯಷ್ಟು ಕ್ಷಾತ್ರ ಇರಲಿಲ್ಲ ಅವನಿಗೆ. ಅವನಷ್ಟೇ, ಯಾರೋ ಅಹ್ಮದ್ ಶಾ ಬಹುಮನಿ ಇದ್ದಲ್ಲ ಇವ್ರ ತಂದೆ, ಅವನಷ್ಟೇ ದಯಾಪೂರ್ಣನಾಗಿದ್ದಂಥ ವ್ಯಕ್ತಿ. ಅಂದ್ರೆ ಅಷ್ಟೊಂದು ಕ್ಷಾತ್ರ ಇರಲಿಲ್ಲ ಅವನಿಗೆ. ಕ್ಷಾತ್ರ ಇಲ್ಲದೆ ಇದ್ದಿದ್ದೇ ಈ ಬಹುಮನಿಯ ಇನ್ನೊಂದಿಷ್ಟು ಕುಸಿತಕ್ಕೆ ಕಾರಣವಾಗತ್ತೆ. ಇವನು ಬಂದ ತಕ್ಷಣ ಏನ್ ಮಾಡ್ಬಿಡ್ತಾನೆ, ಇವನು ಏರಿದ ತಕ್ಷಣ ಅವನು ಕ್ಷಾತ್ರ ಇರಲ್ವಲ್ಲ, ಈ ಅಫಾಕಿ ದಖನಿಗಳು, ಲೋಕಲ್ ಮುಸ್ಲಿಂ ವರ್ಸಸ್ ಫಾರಿನ್ ಮುಸ್ಲಿಮ್ ಜಗಳ ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ ತಾರಕಕ್ಕೆ ಹೋಗ್ತಾ ಇರುತ್ತೆ. ಇಂಥ ಇದರಲ್ಲಿ ಇನ್ನೊಂದು ತಪ್ಪು ಕೆಲಸ ಏನ್ ಮಾಡ್ಬಿಡ್ತಾನೆ ಅಂದ್ರೆ, ಇವ್ರ ಅಪ್ಪ ಅಹ್ಮದ್ ಬಹಮನಿ ಶಾ ಯಾರ್ಯಾರನ್ನ ಜೈಲ್ಗೆ ಹಾಕ್ಸಿರ್ತಾನಲ್ಲ, ಯಾರನ್ನಾರನ್ನೂ ರಿಲೀಸ್ ಮಾಡ್ಬಿಡ್ತಾನೆ, ಎಲ್ರನ್ನೂ ರಿಲೀಸ್ ಮಾಡ್ಬಿಡ್ತಾನೆ. ಇನ್ನೂ ಗಲಾಟೆ ಶುರು ಆಗ್ಬಿಡುತ್ತೆ. ಇವನೇನ್ ಮಾಡ್ಬಿಡ್ತಾನೆ, ಇವ್ರ ತಂದೆ ಏನ್ ಮಾಡಿರ್ತಾನೆ, ತನ್ನ 3 ಜನ ಹೆಣ್ಮಕ್ಳನ್ನ ಈ ಫಾರಿನ್ ಮುಸ್ಲಿಮ್ಸ್ಗೆ ಮದುವೆ ಮಾಡ್ಕೊಬಿಟ್ಟಿರ್ತಾನಲ್ಲ. ಆ ಫಾರಿನ್ ಮುಸ್ಲಿಮ್ಸ್ಗೆ ಮದುವೆ ಮಾಡ್ಕೊಬಿಟ್ಟಿದ್ದು ಅವರೆಲ್ಲ ಫಾರಿನ್ ಮುಸ್ಲಿಮ್ಸ್ ಎಲ್ಲ ಬಂದು ಒಂದು ಇದ್ರ ಪಕ್ಕನೇ ಕೂತ್ಕೋಬೇಕು ಅಂತೆಲ್ಲ ಆಜ್ಞೆ ಆಗ್ಬಿಟ್ಟಿರುತ್ತೆ. ಅವ್ರದ್ದೇ ರಾಜ್ಯ ನಡೀತಿರುವ ಹೀಗೆ ಇದು ಯಾವತ್ತಾದ್ರೂ ಸಿಡಿಬಹುದು ಅನ್ನೋದು ಇವನಿಗೆ ಬಂದ್ಬಿಡುತ್ತೆ ಆಯ್ತಾ. ಸೊ ಇವನಿಗೆ ಬಂದಾಗ ಇವನು ಆಡಳಿತ ಮಾಡ್ತಿದ್ದಾಗ ನಮ್ಮ ಇಟಾಲಿಯ ನಿಕೋಲೋ ಕೋಂಟಿ ಬರ್ತಾನೆ ಪ್ರವಾಸಿಗ. ನಿಕೋಲೋ ಕೋಂಟಿ ಇಲ್ಲಿಗೆ ವಿಸಿಟ್ ಮಾಡ್ತಾನೆ, ವಿಜಯನಗರಕ್ಕೂ ವಿಸಿಟ್ ಮಾಡ್ದಂಗೆ ಇಲ್ಲಿಗೂ ವಿಸಿಟ್ ಮಾಡ್ತಾನೆ, ಬೀದರ್ಗೆ. ನಿಕೋಲೋ ಕೋಂಟಿ ಬರ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಈ ಸುಲ್ತಾನನ ಆಳ್ವಿಕೆಯು ದೋಷಯುತ ನೀತಿಗಳಿಂದನೇ ಆರಂಭವಾಯಿತು. ಸರ್ವಾಧಿಕಾರಿಯು ಅಫಗಿ ಪಕ್ಷದ ಮುಖಂಡನೂ ಆದಂತ ಖಲಾಫ್ ಹಸನನನ್ನು ಕೊಂಕಣ ನಾಡಿನಲ್ಲಿ ರಾಜ ಶಿರ್ಕೆಯು ಕೊಂದನು. ಶಿರ್ಕೆ ಕನ್ಸ್ಟ್ರಕ್ಷನ್ಸ್ ಕೇಳಿದಿರಲ್ಲ, ಶಿರ್ಕೆ ಅಂತ ಒಬ್ಬ ರಾಜ ಇದ್ದಾರೆ ಕೊಂಕಣದಲ್ಲಿ. ಸೊ ಆ ರಾಜ ಶಿರ್ಕೆ ಏನ್ ಮಾಡ್ಬಿಡ್ತಾನೆ, ಇವನ ಪ್ರಧಾನಮಂತ್ರಿನ ಕೊಂದಾಕ್ಬಿಡ್ತಾನೆ, ಸರ್ವಾಧಿಕಾರಿ ಕೊಂದಾಕ್ಬಿಡ್ತಾನೆ ಒಂದು ಯುದ್ಧದಲ್ಲಿ ಆಯ್ತಾ. ಸುಲ್ತಾನನ ತೋರಿಸಿದ ಪ್ರತಿಕ್ರಿಯೆ ದುರದೃಷ್ಟಕರವಾಗಿತ್ತು. ಇವನು ಯುದ್ಧದಲ್ಲಿ ಅವನನ್ನು ಕೊಂದ್ರೆ, ರಾಜ ಶಿರ್ಕೆ ಯುದ್ಧದಲ್ಲಿ ಎಂಥದ್ ಖಾನ್ ಅವನು ಖಲಾಫ್ ಹಸನನ್ ಕೊಂದ್ರೆ, ಇವನು ತನ್ನ ಜೈಲಲ್ಲಿದ್ದವ್ರನ್ನೆಲ್ಲ ಕೊಲ್ಲಿ ಅಂತ. ನೀವೇನ್ ಅದಕ್ಕೆ ಏನ್ರಿ ಸಂಬಂಧ? ಇವನೇನ್ ಮಾಡ್ತಾರೆ, ತಪ್ಪಾಗಿ ಕಾರಾಗೃಹದಲ್ಲಿದ್ದ ಎಲ್ಲ ಕೈದಿಗಳನ್ನ ಒಡನೆಯೇ ಕೊಲ್ಲಬೇಕೆಂದು ಆಜ್ಞೆ ಮಾಡಿದನು. ಈ ಘಟನೆಯ ಪರಿಣಾಮ ಬಹಳ ದೂರಸ್ಪರ್ಶಿಯಾಗಿತ್ತು. ಅದು ಇಟಲಿಯ ಪ್ರವಾಸಿ ನಿಕೋಲೋ ಕೋಂಟಿ ಭಾರತಕ್ಕೆ ಬಂದಿದ್ದ ಸಮಯ. ಹಲವು ಕ್ಷೇತ್ರದಲ್ಲಿ ದೇಶದ ಚಿತ್ರಣವನ್ನು ಅವನು ಬಣ್ಣಿಸಿದ್ದಾನೆ. ವಿಶೇಷವಾಗಿ ಯುದ್ಧ ಮತ್ತು ಶಾಂತಿ ಸಮಯದ ಕಲೆಗಳನ್ನು, ದಕ್ಕನ್ನಿನ ಬಂದರುಗಳಲ್ಲಿ ಲಂಗರು ಹಾಕಿ ನಿಂತ ಹಡಗುಗಳನ್ನು ವರ್ಣಿಸಿದ್ದಾನೆ. ಇಟಲಿಯಲ್ಲಿ ನಿರ್ಮಿಸುತ್ತಿದ್ದಕ್ಕಿಂತಲೂ ದೊಡ್ಡದಾಗಿದ್ದಿದ್ದವು. ಇಂಪಾರ್ಟೆಂಟ್ ನೋಡ್ರಿ, ನಮ್ಮಲ್ಲಿನ ಹಡಗುಗಳು ಇಟಾಲಿಯನ್ ಹಡಗುಗಳಿಂದ ಬಹಳ ದೊಡ್ಡದಾಗಿತ್ತು. ನಿಕೋಲೋ ಕೋಂಟಿ ಬರ್ದಿರೋದನ್ನ ಎಂದು ಹೇಳುತ್ತಾನೆ. ಸೈನ್ಯದಲ್ಲಿ ಭರ್ಜಿಗಳು, ಖಡ್ಗಗಳು, ಬಿಲ್ಲು ಬಾಣಗಳು, ಗುಂಡನೆಯ ಗುರಾಣಿಗಳು, ತೋಳು ಕಾಪುಗಳು ಮೊದಲಾದವುಗಳನ್ನು ಉಪಯೋಗಿಸುತ್ತಿದ್ದರು ಅಂತ ಬರೆದಿದ್ದಾನೆ. ಮದ್ದುಗುಂಡು ಬಳಸುವ ಫಿರಂಗಿಗಳು, ತೋಪುಗಳು ಸಹ ಬಳಕೆಯಲ್ಲಿದ್ದವು ಅಂತ ಹೇಳ್ತಾನೆ. ನಮ್ಮ ದೇಶದಲ್ಲಿರುವಂತೆ ಈ ರಾಜ್ಯದಲ್ಲಿ ಮಾರಕ ಅಂಟುರೋಗಗಳು ಇರಲಿಲ್ಲ ಅಂತ ಬರೀತಾನೆ. ಅವಾಗ ಇಟಾಲಿನಲ್ಲಿ ಅಂಟುರೋಗ ಇತ್ತು, ಇಟಾಲಿಯನ್ನಲ್ಲಿತ್ತು ರೀ ಆ ಕಾಲಕ್ಕೆ. ಇಲ್ಲಿ ಈ ಗುಲ್ಬರ್ಗಾ ಬೀದರ್ ಸೈಡಲ್ಲಿ ಅದಿರಲಿಲ್ಲ, ಆ ಕಾಲಕ್ಕೆ ಇರಲಿಲ್ಲ, ನಿಕೋಲೋ ಕೋಂಟಿ ಬಂದಾಗ ಇರಲಿಲ್ಲ ಅಂತ ಬರೆದಿದ್ದಾನೆ ಆಯ್ತಾ. ನಮ್ಮ ದೇಶದಲ್ಲಿರುವಂತೆ ಮಾರಕ ಅಂಟುರೋಗಗಳು ಇಲ್ಲಿ ಇಲ್ಲ ಎಂದು ಹೇಳುವುದು ಆಶ್ಚರ್ಯಕರವಾಗಿದೆ. ಹೇಳಿದ್ರ ಇವನು ಈ ಅಹ್ಮದ್, ಎರಡನೇ ಅಹ್ಮದ್, ಈ ಮಗ ಬಂದಾಗ ಚಕ್ರವರ್ತಿತ್ವದ ಪರಿಕಲ್ಪನೆಯನ್ನೇ ಬದಲಾಯಿಸ್ಬಿಡ್ತಾನೆ. ಹಿಂದಿನ ಯಾವ ರಾಜರು ಸಿಂಹಾಸನದ ಎಡಕ್ಕಾಗಲಿ ಬಲಕ್ಕಾಗಲಿ ತನಗೆ ಸಮವಾಗಿ ಯಾವ ವ್ಯಕ್ತಿಯನ್ನು, ಅವನೆಷ್ಟೇ ದೊಡ್ಡ ಮನುಷ್ಯನಾಗಿರ್ಲಿ, ಕೂತ್ಕೊಳ್ಳೋಕೆ ಆಸ್ಪದ ಕೊಟ್ಟಿರ್ಲಿಲ್ಲ. ಇವನು ಹಿಂದೆ ಬಂದಂಥವನು ಅಹ್ಮದ್ ಬಹಮನ್ ಶಾ, ಅವರಣ್ಣ ಫಿರೋಜ್ ಶಾ ಬಹುಮನಿ ಸುಲ್ತಾನದ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ. ಯಾರಂದ್ರೆ ಯಾರು, ಅವ್ರ ಹಿಂದವರು ಯಾರು, ವಿಜಯನಗರದಲ್ಲಿ ಯಾರನ್ನು ಚಕ್ರವರ್ತಿ ಅಂದ್ರೆ ಚಕ್ರವರ್ತಿ, ಮಿಗ್ದವರೆಲ್ಲ ಒಂದ್ ಕೆಳಗಡೆ. ಈವನ್ ಪಟ್ಟದ ರಾಣಿ ಸಹ ಒಂದು ಮೆಟ್ಲು ಕೆಳಗೆ ನಿಂತ್ಕೊಂಡು ಮಾತಾಡ್ಬೇಕಾಯ್ತು ಅವಳೇನಾರು ಆಸ್ಥಾನಕ್ಕೆ ಬಂದ್ರೆ. ನೋಡ್ರಿ, ರಾಜ ಅಂದ್ರೆ ಅವ್ನು ಸರ್ವಶ್ರೇಷ್ಠ, ರಾಜನೇ ಪ್ರತ್ಯಕ್ಷ ದೇವತಾ, ಮಿಕ್ದವರೆಲ್ಲ ಅವ್ನ ಕೆಳಗೆ ಅನ್ನುವಂಥದ್ದು ಲೆಕ್ಕ. ಅವನ ಖುದ್ದು ಹೆಂಡತಿ ಪಟ್ಟದ ರಾಣಿ ಸಹ ಅವಳು ಬಂದು ಒಂದು ಬೆಟ್ಲ ಕೆಳಗೆ ನಿಂತ್ಕೊಂಡು ಮಾತಾಡ್ಬೇಕಿತ್ತು, ಮಿಕ್ದವರೆಲ್ಲ ಕೆಳಗಡೆ ಕೂತ್ಕೋಬೇಕಿತ್ತು. ಇದನ್ನ ಬದಲಿಸಿ ಇವನು ಎರಡನೇ ಅಹ್ಮದ್ ಶಾ
ಮುಖ್ಯ ಸಂದರ್ಭಗಳಲ್ಲಿ ವಿದ್ವಾಂಸರು, ಸೈಯದರು, ಕಾಜಿಯವರು ತನ್ನ ಮಟ್ಟಕ್ಕೆ ಸಮನಾಗಿ ಪಕ್ಕದಲ್ಲಿ ಕುಳಿತುಕೊಳ್ಳೋ ಹಾಗೆ ವ್ಯವಸ್ಥೆ ಮಾಡ್ತಾರೆ. ಸಾರ್ವಭೌಮತ್ವಕ್ಕೆ ವೈಯಕ್ತಿಕ ಪಕ್ಷಪಾತ ಇರಬಾರದು. ಎಷ್ಟೇ ಎತ್ತರದ್ದಾಗಲಿ ಶಕ್ತವಾದದ್ದಾಗಲಿ ತನಗೆ ಸಮನೆಂದು ಅದು ಪರಿಗಣಿಸಕೂಡದು. ರಾಣಿಯೂ ಸಹ ಪತಿಯು ಆಕೆಗಿಂತ ಒಂದು ಮೆಟ್ಟಿಲು ಕೆಳಗೆ ನಿಲ್ಬೇಕು ಅಂತ ಏನಿರುತ್ತೆ ಅದನ್ನೆಲ್ಲ ತೆಗೆದು ಬಿಡ್ತಾನೆ. ನಾವೆಲ್ಲರೂ ಸಮ. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಸೈಯದ್ದವರು, ಖಾಜಿಯವರು, ವಿದ್ವಾಂಸರುಗಳು ಇವರೆಲ್ಲ ಒಂದೇ ಲೈನಲ್ಲಿ ರಾಜ್ಯದ ಜೊತೆಗೆ ಸಮಸಮವಾಗಿ ಕೂತ್ಕೋಬಹುದು ಅನ್ನೋಂಥ ಒಂದು ಆಜ್ಞೆ ಮಾಡ್ಬಿಡ್ತಾನೆ. ಈ ರಿವಾಜ್, ರೀತಿ ರಿವಾಜು ಅಂತೀವಲ್ಲ ಕನ್ನಡದಲ್ಲಿ, ರಿವಾಜ್ ಅಂದ್ರೆ ಈ ಒಂದು ಸಂಪ್ರದಾಯ. ಈ ರಿವಾಜಿನಲ್ಲಿ ಅವನು ಸಡಿಲತೆ ತೋರಿಸಿದ್ದು ಎರಡನೇ ಅಹ್ಮದನಿಗೆ ಬಹಳವಾಗಿಯೇ ದುಬಾರಿ ಆಯಿತು. ನೋಡಿ, ಬಹಳ ದುಬಾರಿ. ಯಾವತ್ತೂ ಅಷ್ಟೇನೆ. ನೋಡ್ರಿ, ನಾನು ಒಂದು ಹೇಳ್ತೀನಿ, ಲೀಡರ್ಶಿಪ್ ಇಟ್ಕೊಂಡಿರೋನ್ಗೆ ನಿರ್ದಯತೆ ಇರಬೇಕು. ದಯಾಪರ ಗಿಯಾಪರ ಅದೆಲ್ಲ ಸನ್ಯಾಸಿಗಳಿಗೆ ರೀ. ಸನ್ಯಾಸಿಗಳಿಗೆ ದಯೆ, ನನ್ ಬಹಳ ಒಳ್ಳೆಯವನು ಅಂದ್ರೆ ಹೋಗಪ್ಪ ಮಠ ಸೇರ್ಕೊ ಅಂತಾರೆ. ಅಡ್ಮಿನಿಸ್ಟ್ರೇಟರ್ ಖಡಕ್ ಆಗಿರ್ಬೇಕು, ಖಡಕ್, ಸ್ಟ್ರಿಕ್ಟ್. ನಗುನೇ ಇರಬಾರ್ದು ಅವನ ಮುಖದಲ್ಲಿ. ಅಡ್ಮಿನಿಸ್ಟ್ರೇಟರ್ ಮುಖ, ಈ ಶುಡ್ ನೆವರ್ ಲಾಫ್ ಇನ್ ಫ್ರಂಟ್ ಆಫ್ ದ ಪಬ್ಲಿಕ್, ಈ ಶುಡ್ ನೆವರ್ ಸ್ಮೈಲ್ ಟು ಎನಿ ಒನ್ ಇನ್ ಫ್ರಂಟ್ ಆಫ್ ಪಬ್ಲಿಕ್. ಅವನು ಹಿಂಗೆ ಖಡಕ್ಕಾಗಿ ಬೇರೆಯವ್ರ ತಪ್ಪೆತ್ತು ತೋರಿಸ್ಕೊಂಡು ಎಲ್ಲ ತನ್ನ ಕಂಟ್ರೋಲಲ್ಲಿ ಸದಾ ಇಟ್ಕೊಂಡಿರೋವನೇ ಆಡಳಿತಾಧಿಕಾರಿ ಆಗೋದಕ್ಕೆ ಸಾಧ್ಯ, ಒಬ್ಬ ರಾಜನಾಗೋದಕ್ಕೆ ಸಾಧ್ಯ. ನಾವು ಒಳ್ಳೆತನ ಬನ್ನಿ ಎಲ್ಲಾರು, ಅವೆಲ್ಲ ನಿನ್ ಸಂತ ಸೂಫಿ, ನೀನು ಹೋಗ್ಬಿಡಪ್ಪ ಮಠ ಗಿಟ ಕಟ್ಕೊಂಡಿರಪ್ಪ ಅಂತಾರೆ. ಗೊತ್ತಾಯ್ತಾ? ಹಂಗೇನೆ ಇವನೇನ್ ಮಾಡ್ತಾನೆ, ಸರಿ ಎಗೈನ್ ಎಲ್ಲಾರನ್ನು ತಗೊಳ್ಳೋ ತರ ಇವನು ಯಥ ಪ್ರಕಾರ ಗುಜರಾತು, ಮಾಳವ, ಖಾಂದೇಶ, ತೆಲಂಗಾಣ, ವಿಜಯನಗರ, ಇವ್ರು 22 ವರ್ಷ ಇವ್ರ ಜೊತೆ ಯುದ್ಧ ಮಾಡಿ 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 ಕಳೆದ್ಬಿಡ್ತಾರೆ. 22 ವರ್ಷ ಇವನೇನು ಆಳ್ದ. ವಿಜಯನಗರ, ಗುಜರಾತು, ಮಾಳ್ವಾ, ಖಾಂದೇಶ್ ಅಂಡ್ ತೆಲಂಗಾಣ ಎಲ್ಲಾರ ಜೊತೆ ಯುದ್ಧ ಮಾಡ್ತಿರೋದೆ. ಒಬ್ಬರಾದ್ಮೇಲೆ ಒಬ್ರು. ಇದನ್ನೇ ನಾವು ವಿಜಯನಗರಕ್ಕೆ ಬಂದ್ರೆ ಬಹುಮನಿ ಸಾಮ್ರಾಜ್ಯ, ತೆಲಂಗಾಣ, ಒರಿಸ್ಸಾ ಇವ್ರ ಮೇಲೆ ಯುದ್ಧ ಮಾಡ್ಕೊಂತೀವಿ. ಹಿಂಗೆ ಎಲ್ಲರೂ ಪರಸ್ಪರ ಕಚ್ಚಾಟದಲ್ಲೇ ತೊಡಗಿದ್ದರು. ಪರಸ್ಪರವಾಗಿ ಎಲ್ಲರೂ ಕಚ್ಚಾಡ್ತಾ ಇದ್ರು. ಇದು ಒಂದು ಹಂತಕ್ಕೆ ಬಂದು ನಿಂತಿದ್ದು 1509 ಕೃಷ್ಣದೇವರಾಯರು ಅಧಿಕಾರ ವಹಿಸ್ಕೊಂಡಾಗ ಶುರುವಾದಂಥ ವಿಜಯನಗರದ ವೈಭವ 1565 ವಿಜಯನಗರದ ಪತನದೊಂದಿಗೆ ಕೊನೆಗೊಂಡಿತು. ಅದು ಅದ್ಭುತಾರಿ. ಅದೆಲ್ಲ ನೀವು ಕೇಳಿದ್ರಿ ಬಿಡ್ರಿ. ಆಯ್ತಾ? ಸೊ ಇದ್ರ ಮಧ್ಯೆ, ಈ ಯುದ್ಧಗಳ ಮಧ್ಯದಲ್ಲಿ ಯಫಾಕಿಗಳು, ದಖ್ನಿಗಳ ವೈಮನಸ್ಯನು ವಿಪರೀತವಾಗಿ ಹೆಚ್ಚಾಗ್ತಾ ಇರುತ್ತೆ. ಇದು ಏನಾಗುತ್ತೆ, ಮುಂದೆ ಇವನಿಗೆ ಬಹಳ ದೊಡ್ಡದಾದಂಥ ಬೆಲೆ ಕೊಡ್ಬೇಕಾಗತ್ತೆ. ಇವನು ಏನಾಗುತ್ತೆ, ಒಂದಿನ ಪೂರ್ತಿ ಕುಡಿದು ಟೈಟ್ ಆಗ್ಬಿಟ್ಟಿರ್ತಾನೆ, ಸಂಪೂರ್ಣ ಕುಡಿದು ಟೈಟ್ ಆಗ್ಬಿಟ್ಟಿರ್ತಾನೆ. ಆಗ ವಿಶೇಷ ದೂತರು ಬಂದು ಸುಲ್ತಾನನು ಪೂರ್ತಿಯಾಗಿ ಕುಡಿದು ಅಮಲಿನಲ್ಲಿದ್ದಾಗ ಒಂದು ವರದಿ ಮಾಡ್ತಾರೆ. ಏನು ವರದಿ ಮಾಡ್ತಾರೆ? ಏನಾಗಿರುತ್ತೆ ಅಂತಂದ್ರೆ, ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಅಫಾಕಿಗಳು, ದಖ್ನಿಗಳು ಒಬ್ರಿಗೊಬ್ರು ಕೋಆಪರೇಷನ್ ಇಲ್ಲದೆ ಯುದ್ಧ ಸೋತೋಗುತ್ತೆ. ಈ ಹಂತದಲ್ಲಿ ವಿದೇಶಿಯರು ಅವಿವೇಕದಿಂದ ವರ್ತಿಸಿದರು. ದುರಂತಕ್ಕೆ ಕಾರಣ ದಖನಿಗಳ ಅಸಹಕಾರ. ಅವರು ಮುಖ್ಯ ಸೇನೆಗೆ ಸೇರಿಕೊಳ್ಳದೆ ಪ್ರತ್ಯೇಕವಾಗಿ ನಿಂತಿದ್ದೇ ಕಾರಣ ಅಂತ ಸುದ್ದಿ ಹರಡ್ತಾರೆ. ಅವರು ಖಲಾಫ್ ಹಸನ್ನೊಂದಿಗೆ ಹೋಗಿದ್ದರೆ ಸೈನ್ಯದ ಗಾತ್ರವೇ ಶಿರ್ಕೆಗೆ ದುಷ್ಟ ಯೋಜನೆ ಹಾಕಿಕೊಡೋ ಧೈರ್ಯ ಕೊಡ್ತಾ ಇರಲಿಲ್ಲ. ನಾ ಹೇಳಿದಲ್ಲ ಆಗ್ಲೇ, ಶಿರ್ಕೆ ಬಂದು ಖಲಾಫ್ ಹಸನ್ ಕೊಂದಾಕ್ಬಿಡ್ತಾನೆ ಅಂತ. ಅವಾಗ ಯುದ್ಧ ಸೋಲಕ್ಕೆ ಯಾರಪ್ಪ ಕಾರಣ ಅಂದ್ರೆ ಲೋಕಲ್ ಮುಸ್ಲಿಮ್ಸು. ಅವರು ನಮ್ಮ ಜೊತೆ ಸಾಥ್ ಕೊಡ್ಲಿಲ್ಲ ಅಂತ ಇಂಪೋರ್ಟೆಡ್ ಮುಸ್ಲಿಮ್ಸು ಗಲಾಟೆ ಶುರು ಮಾಡ್ತಾರೆ. ಸೊ ಅವ್ರ ಮೇಲೆ ಎಲ್ಲ ಆರೋಪ ಹೊರಸ್ಬಿಡ್ತಾರಲ್ಲ. ಇದರ ಪರಿಣಾಮಗಳಿಂದ ಭೀತರಾದ ದಖ್ನಿಗಳು ಸುಮ್ಮನಿರದೆ ತಮ್ಮದೇ ವ್ಯೂಹ ರಚನೆ ಮಾಡಿದರು. ಬೀದರಿಗೆ ಪತ್ರಗಳನ್ನು ಬರೆದು ಇಡೀ ದುರಂತವು ಒಂದು ಒಳಸಂಚಾಗಿತ್ತು. ತಾವು ಎಷ್ಟೇ ಎಚ್ಚರಿಕೆ ಕೊಡದರು ಲೆಕ್ಕಿಸದೆ ಖಲಾಫ್ ಹಸನ್ ಸೇನೆಯೊಂದಿಗೆ ಕಾಡೊಳಕ್ಕೆ ಹೋದ. ಇದು ಸುಲ್ತಾನನಿಗೆ ಅಪಮಾನ ತರೋ ಸಂಗತಿಯಾಗಿದ್ದೆ ಅಂತ ಇವರು ಅವ್ರ ಮೇಲೆ ತಕ್ಬಿಡ್ತಾರೆ. ದಕ್ಕನಿಗಳು ಎಷ್ಟೇ ವಿನಂತಿಸಿದರು ಅಫಕ್ಕಿಗಳು ಈ ವಿಚಾರವನ್ನು ಸುಲ್ತಾನಿಗೆ ವರದಿ ಮಾಡಲು ವಿಫಲರಾದರು ಎಂದು ಹೇಳಿ ಸುಲ್ತಾನನ್ಗೆ ಎತ್ತು ಕಟ್ಟುತ್ತಾರೆ. ಈ ವಿಚಾರನ ಸುಲ್ತಾನನು ಗಂಟ ಪೂರ್ತಿಯಾಗಿ ಕುಡಿದು ಅಮಲಿನಲ್ಲಿದ್ದಾಗ ಇಬ್ರು ದೂತರು ಬಂದ್ರು. ಹಿಂಗಾಯ್ತು ಮಹಾಸ್ವಾಮಿ, ಹಿಂಗಾಯ್ತು ಮಹಾಸ್ವಾಮಿ ಅಂತ ಹೇಳ್ಬಿಡ್ತಾರೆ. ಹಿಂದು ಮುಂದೆ ಆಲೋಚಿಸದೆ ಟೈಟ್ ಔಟ್ ಮೇಲೆ ಎಲ್ರಿ ಆಲೋಚನೆ. ಅದಕ್ಕೆ ಕುಡಿಬೇಡ ಅನ್ನೋದು. ಆರೋಗ್ಯದ್ದಲ್ಲ. ನಿನಗೇನು ನಿರ್ಧಾರ ತಗೊಳ್ಳಿ ಯೋಗ್ಯತೆ ಇರಲ್ಲ. ಎಣ್ಣೆ ಹೊಡೆದ್ಬಿಟ್ರೆ ಹಿಂಗಾಯ್ತದೆ ಅನ್ನಕ್ಕೆ. ಕುಡಿತದ ಕೆಡುಕುಗಳಲ್ಲಿ ಇದು ಒಂದು. ಹಿಂದು ಮುಂದೆ ಆಲೋಚಿಸದೆ ಒಡಲೇ ಸುಲ್ತಾನನು ಯಾರ್ಯಾರಿದ್ರಲ್ಲ ಕಾವಲಿನ ದಂಡು ಅವ್ರನ್ನೆಲ್ಲ ಕೊಂದಾಕ್ಬಿಡ್ರಿ ಅಂತ, ಆ ಕಡೆ ಅವ್ರನ್ನೆಲ್ಲ ಕೊಂದಾಕ್ಬಿಡಿ ಅಂತ ಮಾರಣ ಹೋಮ ನಡೆದೋಗುತ್ತಂತೆ.
ಅದೇನು ಕಡಿಮೆ ಸಂಖ್ಯೆಯಲ್ಲ. ಹೆಂಗಸರು, ಗಂಡಸರು, ಮಕ್ಕಳು, ಕರ್ಬಾಲ, ನಜಾಫ್, ಮದೀನಾಗಳಿಂದ ಬಂದಿದ್ದ ಸೈಯದರು ಎಲ್ಲರನ್ನ ಸೇರಿ 1,000ಕ್ಕೂ ಹೆಚ್ಚು ಜನರು ಇರಿತಕ್ಕೆ ಸಿಕ್ಕಿ ಅಸುನೀಗಿದರು. ಸುಲ್ತಾನನ ವಿಕಟ ಆದೇಶವು ಭಾರೀ ಬಲಿ ತೆಗೆದುಕೊಂಡು ಬಿಟ್ಟಿತು. ಹೇಗೋ ದುರಂತವನ್ನು ತಪ್ಪಿಸಿಕೊಂಡ ಒಬ್ಬೊಬ್ಬರು ನಿಜವಾದ ಪರಿಸ್ಥಿತಿಯನ್ನು ವರದಿ ಮಾಡಿದರು. ಬಹುಮನಿ ರಾಜ್ಯವೇ ಕೊನೆಯಿಲ್ಲದ ಪಿತೂರಿ ಒಳಸಂಚುಗಳ ಬಲೆಯಾಗಿದೆ ಎಂದು ವಾಸ್ತವಿಕತೆಯನ್ನು ಅವನಿಗೆ ಮನವರಿಕೆ ಮಾಡಿದರು. ಆಮೇಲೆ ಇಳೀತು ಬೆಳಗ್ಗೆ, ಜ್ಞಾನೋದಯ ಆಯಿತು. ಬೆಳಗ್ಗೆ ಎದ್ದು ಮುಖಕ್ಕೆ ನೀರು ಹಾಕೊಂಡು ನೋಡ್ತಾನೆ, ಏನಪ್ಪ ನಾನು ನಿನ್ನೆ ಮಾಡಿರೋ ಕತೆ, ಯಾರೋ ನನಗಿದ್ನ ಹೇಳಿದ್ದು, ನಾನೇನು ಡಿಸಿಷನ್ ತಗೊಂಡು ಅಂತಂದ್ಬಿಟ್ಟು ಎಣ್ಣೆ ಮಾಮಲೆಲ್ಲ ಇಳಿದೋಗಿರುತ್ತಲ್ಲ, ಇಳಿದೋದ್ಮೇಲೆ ನನಗೆ ಆಧಾರ ಸ್ತಂಭವಾಗಿದ್ದೇ ಈ ಅಫಾಕಿಗಳು. ಯಾರು? ಫಾರಿನ್ ಮುಸ್ಲಿಮ್ಸೇ ನನಗೆ ಆಧಾರ ಸ್ತಂಭ. ಇಡೀ ಬಹುಮನಿ ಸಾಮ್ರಾಜ್ಯಕ್ಕೆ ಆಧಾರ ಸ್ತಂಭವಾಗಿದ್ದೇ ಈ ಅಫಾಕಿಗಳು. ಅವರನ್ನೇ ಕೊಂದುಬಿಟ್ನಲ್ಲ ಅಂತ ಹೇಳಿ ಅಯ್ಯಯ್ಯೋ ಅಂತ ದುಃಖಪಟ್ಟು ದಕ್ಕನಿಗಳ ನಿಜವಾದ ಪಿತೂರಿಗಾರರು ಅಂತ ತಿಳ್ಕೊಂಡು ಮತ್ತೆ ಕ್ರೋಧ ಉಕ್ಕೇರಿ ಈಗ ಕೊಡಲಿ ದಕ್ಕನಿಗಳ ಮೇಲೆ ಎರಗಿತು. ಈ ದುರಂತವು ಇನ್ನೊಂದಕ್ಕೆ ದಾರಿ ಮಾಡಿಕೊಟ್ಟಿತು. 1000 ಜನ ಲೋಕಲ್ ಮುಸ್ಲಿಮ್ಸ್ ಸಾಹಿತ್ಯಪುನ ಅಂತಾನೆ. ಯಾರು ಹೇಳಿದ್ದ ಪಿತೂರಿನ? ದಕ್ಕನಿಗಳು. ಸಾಯಿಸಿ ಅವ್ರನ್ನ ಅಂತಾನೆ. ಅವ್ರ ಕಡೆ 1000 ಜನ ಸಾಯಿಸ್ತಾರೆ. ಸಾಯಿಸ್ಬಿಟ್ಮೇಲೆ ಪಿತೂರಿ ಮಾಡಿದ್ರೆ ಏನಾಗುತ್ತೆ ಅಂತ 1000 ಮುಸ್ಲಿಮಾನರ ತಲೆ ಕಡಿದಿರ್ತಾನಲ್ಲಪ್ಪ ಇವನು, ದಕ್ಕನಿ ಮುಸ್ಲಿಮಾನರನ್ನ, ಆ ತಲೆನ ಈಟಿಗೆ ಸುಚ್ಚಿಸ್ಕೊಂಡು ಇಡೀ ಬೀದರೆಲ್ಲ ಮೆರವಣಿಗೆ ಮಾಡಿಸ್ತಾರೆ. ನೋಡ್ರಿ, ಎಂತೆಂಥ ಘೋರ ದುರಂತಗಳಿಗೆ ನಮ್ಮ ನಾಡು ಸಾಕ್ಷಿಯಾಗಿದೆ ನೋಡ್ರಿ. 1000 ತಲೆಗಳನ್ನು, ರಕ್ತ ಸುರಿಯುತ್ತಿದ್ದ ತಲೆಗಳನ್ನು ಕತ್ತಿಗಳಿಗೆ, ಖಡ್ಗಗಳಿಗೆ ಮತ್ತೆ ಇದಕ್ಕೆ ಬರ್ಜಿಗಳಿಗೆ ಚುಚ್ಚಿಸ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ತಾರೆ ಅಂದ್ರೆ ನೋಡಿದವ್ರ ಹೆಂಗಿದ್ರು? ಯಾರಿಗೆ ರಾಜನ ಮೇಲೆ ವಾಯ್ಸ್ ತೆಗೆಯೋ ಅಧಿಕಾರ ಅಥವಾ ಸ್ವಾತಂತ್ರ್ಯ ಇತ್ತು? ಎಂಥ ದುರ್ಬರ ಬದುಕು ನಮ್ಮದಾಗಿತ್ತು. ಇದನ್ನ ಬದುಕು ಅಂತಾರೇನ್ರಿ? ಇದನ್ನ ಬದುಕು ಅಂತಾರಿಯೇ? ಖಂಡಿತ ಅಲ್ಲ ಅಲ್ವಾ? ಯಾವುದೂ ಬದುಕಲ್ಲ. ಪಿತೂರಿಗಾರರಿಗೆ ಒದಗುವ ಗತಿ ಇದು ಎಂದು ಜನತೆಗೆ ತಿಳಿಸಲು ಬೀದಿಗಳಲ್ಲಿ ರುಂಡಗಳನ್ನು ಮೆರವಣಿಗೆ ಮಾಡಲಾಯಿತು. ಆದರೂ ಎಲ್ಲ ಮುಗಿದ ಮೇಲೆ ದಕ್ಕನ್ನಿನ ಪಕ್ಷವು ಪ್ರಾಧಾನ್ಯತೆ ಪಡೆಯಿತು. ಇಷ್ಟೆಲ್ಲ ಆದ್ಮೇಲೂ ಸುಲ್ತಾನನನ್ನ ಒಲಿಸಿಕೊಳ್ಳುವಲ್ಲಿ ಲೋಕಲ್ ಮುಸ್ಲಿಮರು ಯಶಸ್ವಿಯಾಗಿ ಖಾಸಿಂ ಬೇಗ್ ಎನ್ನುವವನು ಪ್ರಧಾನಮಂತ್ರಿ ಆದನು. ಲೋಕಲ್ ಮುಸ್ಲಿಂ ಒಬ್ಬ ಖಾಸಿಂ ಬೇಗ್ ಅನ್ನೋನು ಚೀಫ್ ಮಿನಿಸ್ಟರ್ ಆದ, ಪ್ರೈಮ್ ಮಿನಿಸ್ಟರ್ ಆದ. ಆಯ್ತಾ? ಎರಡೂ ಪಕ್ಷಗಳಲ್ಲಿ ಈ ದುರಂತವು ಬಹುಕಾಲ ಬಿಸಿಯಾಗಿಯೇ ಉಳಿಯಿತು. ಒಬ್ಬರನ್ನೊಬ್ಬರು ತುಳಿಯುವ ಅವಕಾಶವನ್ನು ಅವರು ತಪ್ಪಿಸಿಕೊಳ್ಳಲಿಲ್ಲ. ಕೊನೆಯ ಅಟ್ಟಹಾಸ ಈಗ ಅಧಿಕಾರದಲ್ಲಿದ್ದ ದಖನಿಗಳದ್ದೇ ಆಯಿತು. ದ ಲಾಸ್ಟ್ ಲಾಫ್ ಅಂತೀವಿ ಇಂಗ್ಲಿಷಲ್ಲಿ. ಯಾರು ಕೊನೆಯ ಅಟ್ಟಹಾಸ ಆದ ಲಾಸ್ಟ್ ಲಾಫ್ ಯಾರದ್ದು ಅಂದ್ರೆ ಲೋಕಲ್ ಮುಸ್ಲಿಮ್ಸ್ದೇ ಆಯಿತು. ಅದೇ ಲಾಸ್ಟ್ ಲಾಫ್. ಅರ್ಥ ಆಯ್ತಾ? ಆದರೆ ಈ ಅಹಮದನ ವ್ಯಕ್ತಿತ್ವ ಹೇಗಿತ್ತು ಅಂತಂದ್ರೆ, ಇವನು ಒಳ್ಳೇದ ಕೆಟ್ಟದ್ದರ ಬೆರಕೆ. ನಾನು ಹೇಳಿದ್ನಲ್ಲ ಆಗ್ಲೇ. ಸೊ ಒಳ್ಳೇದು, ತುಂಬಾ ಜನ ಕ್ಷಮಿಸ್ತಾ, ಎಲ್ಲ ನನ್ನ ಸಮಾನಕ್ಕೆ ಕೂತ್ಕೋಬೇಕು ಅಂತಂದ. ಸಿಕ್ಕಾಪಟ್ಟೆ ದೊಡ್ಡ ಕುಡ್ಕ ಆಗಿದ್ದೆ ಅವನು. ದೊಡ್ಡ ಕುಡ್ಕ ಆಗ್ಬಿಟ್ಟಿದ್ದ. ಆದರೆ ಹೆಂಗಸರ್ದು ಹೋಗಿರ್ಲಿಲ್ಲ. ಇವ್ರ ಅಪ್ಪನ ಥರ 800 ಜನ ನೋ ಚಾನ್ಸಿಯ. ಇವ್ರ ದೊಡ್ಡಪ್ಪನ ಥರ ಆ ಥರ ಇಲ್ಲ. ಹೆಂಗಸರು ಸವಾಸ ಮಾಡ್ತಿರಲಿಲ್ಲ. ಯಾಕೆ ಅಂತಂದ್ರೆ ಇವನ ಆಳ್ವಿಕೆಯು ಲೈಂಗಿಕ ಅಪವೃತ್ತಿಗೆ ಒಳಪಡಲಿಲ್ಲ. ಯಾಕೆಂದ್ರೆ ಅವನಿಗೆ ಧಾರ್ಮಿಕ ವ್ಯಕ್ತಿಗಳು, ಸಾಧು ಸಂತರು, ವಿದ್ವಜ್ಜನರ ಸಹವಾಸವು ಬಹುಮಟ್ಟಿಗೆ ಇತ್ತು. ಸೊ ಹಂಗಾಗಿ ಇವನ್ದೆಲ್ಲ ಈ ಕಡೆ ಇತ್ತು. ಇವನು ಮಾಡಿದ ಒಂದು ಮರೆಯಲಾಗದ ಒಂದು ಕಾಣಿಕೆ ಏನಪ್ಪಾ ಅಂತಂದ್ರೆ, ಮಹಮ್ಮದ್ ಗವಾನ್ ಎಂಬುವನನ್ನು ರಂಗಕ್ಕೆ ತಂದನು. ಅವನ ಪಾತ್ರವು ಬಹುಮನಿ ರಾಜ್ಯಕ್ಕೆ ಬೇಕಾದಷ್ಟು ಪ್ರಶಂಸೆಯನ್ನು ಗಳಿಸಿಕೊಟ್ಟಿತು. ಆ ಆಳ್ವಿಕೆಯ ಮೊದಲ ವರ್ಷಗಳಲ್ಲಿ ಸುಲ್ತಾನನ ವ್ಯವಹಾರಗಳಲ್ಲಿ ತುಂಬಾ ಶಕ್ತಿಯನ್ನು ಹೊಂದಿದ್ದನು. ರಾಜ್ಯದ ಗೌರವವನ್ನು ಹೆಚ್ಚಿಸಲು ಬೇಕಾದಷ್ಟು ಮಾಡಿದ್ದನು. ಆದರೆ ಮದ್ಯಗೋಷ್ಠಿಗಳ ಹುಚ್ಚು ಹೊಳೆಹರಿದು ಆ ಗೌರವವು ಮುಂದಿನ ವರ್ಷಗಳಲ್ಲಿ ಬಹುಮಟ್ಟಿಗೆ ಸವೆದು ಹೋಯಿತು. ಫುಲ್ ಎಣ್ಣೆ ಮಾಸ್ಟ್ರು. ಮಹಮ್ಮದ್ ಗವಾನು 30 ವರ್ಷ ಆಳಿ ಹೆಂಗೆ ಕೀರ್ತಿ ತಂದು ಕೊಟ್ಟಿರ್ತಾನೆ ಬಹುಮನಿ ಸಾಮ್ರಾಜ್ಯಕ್ಕೆ. ಇವನು ಕುಡಿದು ಡಿಸಿಷನ್ಗಳು ತಗೊಂಡು, ಬ್ಯಾಡ್ ಡಿಸಿಷನ್ಗಳು ತಗೊಂಡು ಎಲ್ಲ ಹಾಳು ಮಾಡಕ್ ಬರ್ತಾನೆ. ಹಂಗೆ ಇವನು ಏನೋ ದುಷ್ಟ ಮತ್ತು ಒಳ್ಳೆಯ ರಾಜ ಅಂತ ಇವನು ಹೇಳ್ಬೋದು. ಎರಡನೆಯ ಅಹಮದ್ ಬಹಮನ್ ಶಾನ ಕಥೆ ಇದು. ಇಲ್ಲಿಂದ ಮುಂದಕ್ಕೆ ಮಹಮ್ಮದ್ ಗವಾನ್ ಇವನ್ ಬರ್ತಾರೆ. ಇವನ್ ಕೊನೆಯಲ್ಲೇ ಮಹಮ್ಮದ್ ಗವಾನ್ ಬಂದು ಮುಂದಕ್ಕೆ ಬರ್ತಾನೆ. ಯಾರು? ಅಲ್ಲಾವುದ್ದೀನ್ ಹುಮಾಯೂನ್ ಶಾ.
ಅಲ್ಲಾವುದ್ದೀನ್ ಹುಮಾಯೂನ್ ಶಾನೊಂದಿಗೆ ಬಹುಮನಿಯ ಅಂತ್ಯದ ಆರಂಭ ಆಗುತ್ತೆ. ನೆಕ್ಸ್ಟ್ ಬರ್ತಾನಲ್ಲ ರಾಜ, ಅವನ ಜೊತೆಗೆ ಬಹುಮನಿಯ ಅಂತ್ಯದ ಆರಂಭ ಆಗುತ್ತೆ. ಇವನ ಜೊತೆಗೇನೆ ಇವನಿರ್ತಾನೆ, ಯಾರಪ್ಪ, ನಮ್ಮ ಮೊಹಮ್ಮದ್ ಗವಾನ್ ಇರ್ತಾನೆ. ಸೊ ಮೊಹಮ್ಮದ್ ಗವಾನು ಮತ್ತೆ ಇವನು ಅಲ್ಲಾವುದ್ದೀನ್ ಹುಮಾಯೂನ್ ಶಾ, ಇವರನ್ನೆಲ್ಲ ನಾನು ನಾಳೆ ಹೇಳ್ತೀನಿ.